ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಲ್ಲಿ ಕಟಿಂಗ್ ಮಾಡಿದಂಥ ಕಟೋರಿ ಬ್ಲೌಸ್ನ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಎರಡು ಕ್ರಾಸ್ ಬೆಲ್ಟನ್ನ ಈ ರೀತಿಯಾಗಿ ಅಪೋಸಿಟ್ ಇಟ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಬರೋ ಹಾಗೆ ಮಾಡ್ಕೋಬೇಕು. ಸೊ ಕ್ರಾಸ್ ಬೆಲ್ಟ್ ರೆಡಿ ಆದಮೇಲೆ ಕಟೋರಿ ಪಾರ್ಟನ್ನು ಅಪೋಸಿಟಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡ್ಕೊಂಡು ಸ್ಟಿಚ್ ಮಾಡಿ. ಕೆಲವೊಂದು ಸಲ ಒಂದೇ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಆಪೋಸಿಟಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಅಪೋಸಿಟ್ ಸ್ಟಿಚ್ ಆದಮೇಲೆ ಅದನ್ನು 1.5 ಇಂಚ್ ನಾವೇನು ಟಕ್ಸಿಗೆ ತೊಗೊಂಡಿದ್ವಲ್ವ ಅದನ್ನು ಮಾರ್ಕ್ ಹಾಕಿ ಈ ರೀತಿ ಟಕ್ಸ್ ಪಾಯಿಂಟನ್ನು ಹಿಡಿಬೇಕು. ಎರಡೂ ಕಡೆ ಕೂಡ 1.5 ಇಂಚು ಲೆಂತಿಗೆ ಅವರದ್ದು ಎಷ್ಟಿದೆ ನೋಡಿಕೊಂಡು ಅಷ್ಟು ತೆಗೀರಿ. ಇವಾಗ ಬಾಡಿ ಪಾರ್ಟನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎರಡೂ ಕೂಡ ಅಪೋಸಿಟಲ್ಲಿ ಇಟ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡಿ. ಕೆಲವೊಂದು ಸಲ ಒಂದೇ ಕಡೆ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಎರಡೂ ಕಡೆ ಸ್ಟಿಚ್ ಆದಮೇಲೆ ಇವಾಗ ನಾವು ಅದೇನು ರೆಡಿ ಮಾಡ್ಕೊಂಡಿದ್ವಲ್ವ ಕಟೋರಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಎರಡೆರಡು ಸ್ಟಿಚ್ ಹಾಕ್ಕೊಳ್ಳಿ, ಸ್ಟಿಫ್ ಆಗಿರುತ್ತೆ. ಸೊ ಎರಡೂ ಕಡೆ ಕೂಡ ಕಟೋರಿ ಅಟ್ಯಾಚ್ ಮಾಡಿದ ಮೇಲೆ ನೋಡಿ, ಈ ರೀತಿ ಬಟ್ಟೆ ಹಿಗ್ಗು ಆಗಿರಬೇಕು. ಆ ರೀತಿ ಕಟೋರಿ ಬಂದಿರಬೇಕು ನಮಗೆ. ಇವಾಗ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳದೆ ಹಾಗೆ ಹೊಲಿತನಂದ್ರೂ ಬರುತ್ತೆ, ಅದು ನಿಮ್ಮ ಇಷ್ಟ. ಸ್ಟಿಚ್ ಮಾಡುವಾಗ ನೀವು ಅದನ್ನು ಸ್ಟಿಚಿಂಗಲ್ಲಿ ಹೋಗದೆ ಯಾರೋ ಹಾಗೆ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಇನ್ನೊಂದು ಪಾರ್ಟನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ ಕ್ರಾಸ್ ಬೆಲ್ಟನ್ನು. ಎರಡೂ ಕಡೆ ಕೂಡ ಫ್ರಂಟು ರೆಡಿ ಆಯಿತು. ಇವಾಗ ಅದಕ್ಕೆ ಹುಕ್ ಪಟ್ಟಿ ಮತ್ತು ಖಾಸ್ ಪಟ್ಟಿ ಮಾಡೋಣ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಹುಕ್ ಪಟ್ಟಿ. ಇದು ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮಡ್ಚ್ಕೊಂಡ್ಬಿಟ್ರೆ ಹುಕ್ ಪಟ್ಟಿ ರೆಡಿ ಆಗತ್ತೆ. ಇವಾಗ ಇದು ಖಾಸ್ ಪಟ್ಟಿ ಎಷ್ಟಿದೆ ನೋಡು ಅಷ್ಟೇ ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ನಂತರ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಕಟ್ ಮಾಡಿದಾಗ ಲೈನಿಂಗು ಮತ್ತು ಮೇನ್ ಅಸ್ತರು ಸಪ್ರೇಟ್ ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಅಲ್ಲಿ ಎಲ್ಲಿಗೆ ಬರುತ್ತಲ್ವ ಅಲ್ಲಿಗೊಂದು ಸ್ಟಿಚ್ ಹಾಕ್ಕೊಂಡು ಅದರ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಳೋದು. ಇವಾಗ ಪೈಪಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ನಿಧಾನವಾಗಬೇಕು ಅಂತಂದರೆ ನನ್ನ ಪೈಪಿಂಗ್ ವಿಡಿಯೋಸ್ ತುಂಬ ಇದೆ ನನ್ನ ಚಾನಲ್ನಲ್ಲಿ, ಒಂದು ಸಲ ನೋಡಿ ಬನ್ನಿ. ನೋಡಿ, ಒಂದು ಕಡೆ ಪೈಪಿಂಗಿಗೆ ಬಟ್ಟೆ ಮಡ್ಚ್ಕೊಂಡು ಇನ್ನೊಂದು ಕಡೆ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಎರಡೂ ನೆಕ್ಕು ಕೂಡ ಅಟ್ಯಾಚ್ ಮಾಡ್ಕೊತೀನಿ. ಬ್ಯಾಕ್ ನಾನು ಪೈಪಿಂಗ್ ಕೊಡೋದಿಲ್ಲ, ಬ್ಯಾಕು ಲೈನಿಂಗ್ನ ಹೊಲಿಸೋದು ಸ್ಟಿಚ್ ಮಾಡ್ತೀನಿ. ಸೊ ಹಾಗಾಗಿ ಫ್ರಂಟ್ ಮಾತ್ರ ಪೈಪಿಂಗ್ ಕೊಡ್ತೀನಿ. ಸೊ ಎಷ್ಟು ನಿಮಗೆ ಚಿಕ್ಕದು ಬೇಕಲ್ವ ಅಷ್ಟು ಚಿಕ್ಕದು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳಿ. ಪೈಪಿಂಗ್ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಇದೆ, ಒಂದು ಸಲ ನೋಡಿ. ಇಲ್ಲಾಂದರೆ ಲಾಸ್ಟು ಎಂಡ್ ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಾದರೂ ಕೊಟ್ಟಿರ್ತೀನಿ ನೋಡಿ. ಇವಾಗ ಎರಡು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಸೊ ಎರಡು ಕರೆಕ್ಟ್ ಬಂದಿದೆ. ಫ್ರಂಟು ರೆಡಿ ಆಯ್ತು ನಮ್ಮದು. ಇವಾಗ ಬ್ಯಾಕ್ ರೆಡಿ ಮಾಡೋಣ. ನೋಡಿ, ಬ್ಯಾಕ್ ಸೈಡು ಈ ರೀತಿ ಕೆಳಗಡೆ ಒಂದು ಸ್ಟಿಚ್ ಹಾಕಿ ಇವಾಗ ನಾನು ನೆಕ್ಕಿಗೂ ಒಂದು ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡಿದ ಮೇಲೆ ನೆಕ್ಕಿಗೆ ಇನ್ನೊಂದು ರಫ್ ಸ್ಟಿಚ್ಚು ಹಾಕ್ಕೊಂಬಿಟ್ರೆ ಬ್ಯಾಕ್ ಸೈಡಿಂದು ಕ್ಲಿಯರ್ ಆಗುತ್ತೆ. ಇನ್ನು ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಎಲ್ಲನೂ ಜಾಯಿಂಟ್ ಮಾಡ್ಕೊಳ್ಳೋದು. ಕೆಳಗಡೆ ಒಂದು ರಫ್ ಸ್ಟಿಚ್ ಹಾಕೋಬೇಕು.
ಕೆಳಗಡೆ ಒಂದು ರಫ್ ಸ್ಟಿಚ್ ಆದಮೇಲೆ ಲೈನಿಂಗ್ನ ಹಾಗೆ ಮೇನ್ ಕ್ಲಾತನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ರೆಡಿ ಆಯಿತು. ಸೊ ಇವಾಗ ಮೇನ್ ಕ್ಲಾತನ್ನ ಇದ್ರ ಮೇಲಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚ್ ಬಿಟ್ಟು ಮಾಡ್ಕೋಬೇಕು ಸ್ಟಿಚ್ಚು, ಜಾಸ್ತಿ ಎಡ್ಜಿಗೆ ಮಾಡ್ಕೋಬೇಡಿ. ಡಬಲ್ ಸ್ಟಿಚ್ ಹಾಕೊಳ್ಳಿ. ಇವಾಗ ನಮ್ಮದು ಆರ್ಮೋಲ್ದೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಬ್ಯಾಕ್ ಸೈಡಿಂದು ಎಷ್ಟು ಜಾಸ್ತಿ ಬರ್ತಾಯಿದೆ ನೋಡಿ. ಇವಾಗ ಆ ರೀತಿನ ಕಟ್ ಮಾಡಿಕೊಂಡು ಆರ್ಮೋಲ್ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಸ್ವಲ್ಪ ಆರ್ಮೋಲ್ ಕೂಡ ನನಗೆ ಕಮ್ಮಿ ಬರ್ತಾಯಿದೆ, ಸೊ ಹಾಗಾಗಿ ಆರ್ಮೋಲಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ನೀವು ಮೊದಲು ಸೀದಾ ಮಾಡ್ಕೊಂಡಿದ್ರೂ ಕೂಡ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು, ಕ್ರಾಸ್ ಚೆಕ್ನ. ಯಾಕಂದರೆ ಈ ರೀತಿ ಕೆಲವೊಮ್ಮೆ ಬರುತ್ತಿರುತ್ತೆ, ನೀವು ನಾನು ಕರೆಕ್ಟ್ ಮಾಡಿದ್ದೀನಲ್ಲ ಅಂತ ಹಾಗೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ತೋರಿಸ್ತಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀವಿ. ಟೇಕ್ ಕೇರ್ ಆ್ಯಂಡ್ ಬಾಯ್.